नमस्ते। हरि ओम महोदय। नमस्ते सर। नमस्ते। नमस्ते महोदय। नमस्ते। सोना प्राणिक। नमस्ते वा? सर। हाँ। हाँ सर। ನಾವು 2ನೇ ಅಂಕದವರೆಗೆ ಚರ್ಚೆ ಮಾಡಿದ್ವಿ. ವಸ್ತುತಃ 3ನೇ ಅಂಕದ ಕೆಲವೊಂದು ಭಾಗ ಈಗಾಗಲೇ ಚರ್ಚೆ ಆಗಿತ್ತು. ಆದ್ರೂ ಕೂಡ ಹೆಚ್ಚಿನವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಮತ್ತೆ ಈ ಭಾಗವನ್ನ ಚರ್ಚೆಗೆ ತೆಗೆದುಕೊಳ್ತಾ ಇದ್ದೇವೆ. ಮಂಗಲ ಶ್ಲೋಕದೊಂದಿಗೆ ಆರಂಭ ಮಾಡೋಣ. ಇದಂ ಕವಿಭ್ಯಃ ಪೂರ್ವೇಭ್ಯೋ ನಮೋ ವಾಕಂ ಪ್ರಶಾಸ್ಮಹೇ ವಂದೇಮ ದೇವತಾಂ ವಾಚಂ ಅಮೃತಾಮಾತ್ಮನಃ ಕಲಾಂ. ಇದರಲ್ಲಿ ಒಂದೊಂದು ವಾಕ್ಯ ಒಬ್ಬೊಬ್ರು ಓದ್ಬೋದಾ? हाँ महोदय। हाँ सर। पठ्यताम्। तृतीय अंकः ततः प्रविशति नदीद्वयम् एका सखी मुरले किमसि सम्रान्तेव। ಇಲ್ಲಿಂದ ನಮಗೆ ವಿಷ್ಕಂಭಕದ ಚರ್ಚೆ ಇದೆ. ವಿಷ್ಕಂಭಕದಲ್ಲಿ ಸಾಮಾನ್ಯವಾಗಿ 2 ಮಧ್ಯಮ ಪಾತ್ರಗಳು ಬಂದು ನಾಟಕದ ಬಗ್ಗೆ ಎಲ್ಲಿವರೆಗೆ ಆಗಿದೆ ಮತ್ತು ಮುಂದೆ ಏನಾಗಬಹುದು ಇದ್ರ ಬಗ್ಗೆ ಸೂಚನೆ ಕೊಡ್ತಾರೆ. ಇಲ್ಲಿ ಏಕಾಂತ ಆರಂಭದಲ್ಲಿ ಬೆಳೆಸಿದ್ದಾರೆ. ಮುರಲೆ ಮತ್ತು ತಮಸೆ ಅನ್ನುವಂತಹ 2 ನದಿ ಪಾತ್ರಗಳು, ನದಿ ದೇವತೆಗಳು. ಆ ನದಿ ದೇವತೆಗಳು ಈಗ ಚರ್ಚೆ ಮಾಡ್ತಾರೆ. ಅವರಿಬ್ಬರ ಚರ್ಚೆಯ ಸಂದರ್ಭದಲ್ಲಿ ನಮಗೆ ಅನೇಕ ವಿಚಾರಗಳನ್ನ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸಖಿ ಮುರಲೆ ಕಿಮಸಿ ಸಂಭ್ರಾಂತ ಇದೆ, ಯಾವುದೋ ಕಾರಣಕ್ಕಾಗಿ ನೀನು ತುಂಬಾ ದುಃಖದಲ್ಲಿದ್ದ ಹಾಗೆ, ಆತಂಕದಲ್ಲಿರುವ ಹಾಗೆ ಕಾಣ್ತಾ ಇದೆಯಲ್ಲ, ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ ಮುರಲ. सखी तमसे प्रेषिता अस्मि भगवतो अगस्त्यस्य पत्न्या लोपमुद्रया सरिद्वरां गोदावरीम् अभिधातुं जानस्य एव यथा वधू परित्यागात् जानासि एव यथा वधू परित्यागात् प्रभृति। अत्र दृश्यते वा भवद्भ्यः भवतीभ्यः? हाँ सर। ನಿಮಗೆ? ಹಾ ಸರ್, ಕಾಣುತ್ತೆ. ನಿಮ್ ಕಡೆ ಟೆಕ್ಸ್ಟ್ ಇದೆ ಅಂತ ಭಾವಿಸ್ತೇನೆ. ಟೆಕ್ಸ್ಟ್ ಇದೆ ಸರ್. ಇದು ಕೂಡ ಅನುಕೂಲ ಆಗುತ್ತೆ. ಇಲ್ಲಿ ಈ ಮುರಲೆ ಅನ್ನುವಂತಹ ನದಿ ದೇವತೆ, ಮುರಲೆ ನದಿ ದೇವತೆ ಈಗ ಅದಕ್ಕೆ ಉತ್ತರವನ್ನ ಹೇಳ್ತಾ ಇದ್ದಾರೆ. ಯಾಕೆ ನಾನು ಆತಂಕಕ್ಕೊಳಗಾಗಿದ್ದೆ ಅನ್ನೋದು ಉತ್ತರವನ್ನ ಹೇಳ್ತಾ ಇದ್ದಾರೆ. ಪ್ರೇಷಿತಾ ಅಸ್ಮಿ ಭಗವತಃ ಅಗಸ್ತ್ಯಸ್ಯ ಪತ್ನ್ಯಾ ಲೋಪಾಮುದ್ರೆಯ. ಅಗಸ್ತ್ಯರ ಪತ್ನಿ ಲೋಪಾಮುದ್ರೆ. ಲೋಪಾಮುದ್ರೆ ರಾಮನ ಆಗಮನದ ಸುಳಿವನ್ನ ಪಡೆದು, ರಾಮ ಈ ಸಂದರ್ಭದಲ್ಲಿ ಪಂಚವಟಿಯ ದರ್ಶನ ಮಾತ್ರದಿಂದಲೇ ಅವನಿಗೆ ಪೂರ್ವಸ್ಮರಣೆ ಉಂಟಾಗಿ ಅವನು ತನ್ನ ಅಂತಃಸತ್ವವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಪರಿಭಾವಿಸಿ ಮುರಲೆಯ ನದಿ ಮೂಲಕ ಗೋದಾವರಿಗೆ ಒಂದು ಸಂದೇಶವನ್ನ ಕಳಿಸಿರ್ತಾರೆ. ಏನಂತ? ಯಾವುದೇ ಕಾರಣಕ್ಕೂ ರಾಮನಿಗೆ ಅಸೌಖ್ಯ ಉಂಟಾಗಬಾರ್ದು, ಅವನಿಗೆ ತಂಗಾಳಿ ಬೀಸ್ತಾ ಇರಬೇಕು ಅಂತ ಹೇಳಿ, ಅವನ ಯೋಗಕ್ಷೇಮ ನಿರ್ವಹಣೆ ನಿನ್ನ ಜವಾಬ್ದಾರಿ ಅಂತ ಹೇಳಿ ಗೋದಾವರಿ ನದಿಗೆ ಹೇಳಿರ್ತಾರೆ ಮುರಲೆಯ ಮೂಲಕ. ಆ ವಿಷಯವನ್ನ ಈಗ ನಮ್ಗೆ ಇಲ್ಲಿ ವಾಕ್ಯಗಳಲ್ಲಿ ಪ್ರಸ್ತಾವನೆ ಮಾಡ್ತಾ ಇರೋದು ನೋಡ್ಬೋದು. ಪ್ರೇಷಿತಾ ಅಸ್ಮಿ ಭಗವತಃ ಅಗಸ್ತ್ಯಸ್ಯ ಪತ್ನ್ಯಾ ಲೋಪಾಮುದ್ರೆಯ ಸರಿದ್ವರಾಂ ಗೋದಾವರಿಂ ಅಭಿಧಾತು. ಗೋದಾವರಿಗೆ ಹೀಗೆ ಸೂಚನೆ ಕೊಡು ಅಂತೇಳಿ ನನಗೆ ಲೋಪಾಮುದ್ರೆಯರು ಆದೇಶ ಮಾಡಿದ್ದಾರೆ.
ಜಾನಾಸಿ ಏವ ಯಥಾ ವಧು ಪರಿತ್ಯಾಗಾತ್ ಪ್ರಭೃತಿ. ವಧು ಅನ್ನುವ ಶಬ್ದದಿಂದ ಇಲ್ಲಿ ಅಗಸ್ತ್ಯ ಪತ್ನಿ ಲೋಪಾಮುದ್ರೆಯು ತನ್ನ ಸೊಸೆ ಅಂತ ಹೇಳಿ ಸೀತೆಯನ್ನ ಪರಿಭಾವಿಸ್ತಾ ಇದ್ದಾರೆ. ಇದೇ ಶಬ್ದದ ಪ್ರಯೋಗ ವಸಿಷ್ಠ ಪತ್ನಿ ಅರುಂಧತಿಯವರು ಕೂಡ ಮಾಡಿರುವುದನ್ನ ನೋಡ್ಬೋದು. ಸೊ ಈ ಋಷಿಗಳೆಲ್ಲರೂ ಕೂಡ ರಾಮನು ತಮ್ಮ ಪುತ್ರ ಮತ್ತು ಸೀತೆ ವಧು ಎಂಬುದಾಗಿ ಪರಿಭಾವಿಸ್ತಾ ಇದ್ದಾರೆ. ಈಗ ಈ ಮುಂದಿನ ಶ್ಲೋಕ ಅನಿರ್ಭಿನ್ನೋ ಗಭೀರತ್ವಾತ್ ಅಂತರ್ಗೂಢ ಘನವ್ಯಥಃ ಕುಟಪಾಕ ಪ್ರತೀಕಾಶೋ ರಾಮಸ್ಯ ಕರುಣೋ ರಸಃ. ಈ ಶ್ಲೋಕ ಅತ್ಯಂತ ಮಹತ್ವದ್ದು. ನಿಮಗೆ ಕೆಲವೊಂದು ಸಂದರ್ಭದಲ್ಲಿ 15 ಮಾರ್ಕ್ಗೆ ಈ ಶ್ಲೋಕವನ್ನೇ ಕೇಳಿದ್ದಾರೆ. ಅದರದ್ದು ಉತ್ತರ ಪಾದ ಕುಟಪಾಕ ಪ್ರತೀಕಾಶೋ ರಾಮಸ್ಯ ಕರುಣೋ ರಸಃ 15 ಮಾರ್ಕ್ಗೆ ಕೇಳಿದ್ದಾರೆ. ಅಷ್ಟೊಂದು ಪ್ರಮುಖವಾದಂತಹ ಶ್ಲೋಕ ಇದು. ಇದ್ರ ಬಗ್ಗೆ ಹಿಂದೆನೂ ಉಲ್ಲೇಖ ಬಂದಿದೆ. ಈಗ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಮುಖತಃ ಉಲ್ಲೇಖ ಮಾಡ್ತಿದ್ದಾರೆ. ಅನಿರ್ಭಿನ್ನೋ ಗಭೀರತ್ವಾತ್ ಅಂತರ್ಗೂಢ ಘನವ್ಯಥಃ. ಪ್ರಾಚೀನ ಕಾಲದಲ್ಲಿ ಯಾವುದೋ ಒಂದು ಔಷಧಿಯನ್ನ ಗಿಡಮೂಲಿಕೆಗಳಿಂದ ತಯಾರಿಸಿದಂತಹ ಒಂದು ಔಷಧಿಯನ್ನ ಮಣ್ಣಿನಲ್ಲಿ ಮಿಶ್ರಣ ಮಾಡಿ, ಹೊರಗೆ ಮಣ್ಣಿನ ಲೇಪನ ಇರ್ತದೆ, ಒಳಗೆ ಔಷಧಿ ಇರ್ತದೆ. ಇಂತಹ ಔಷಧಿಯನ್ನ ಅವರು ಬೆಂಕಿಗೆ ಹಾಕ್ತಾ ಇದ್ರು, ಅಗ್ನಿಯಲ್ಲಿ ಅದಕ್ಕೆ ಉಷ್ಣತೆಯನ್ನ ಉಂಟು ಮಾಡಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅದು ಒಳಗೆ ಔಷಧಿಯು ತುಂಬಾ ಬಿಸಿಯಾಗಿರ್ತದೆ ಮತ್ತು ಹೊರಗಿನ ಮಣ್ಣಿನ ಕವಚ ಏನಿದೆಯೋ ಅದು ತುಂಬಾ ತಣ್ಣಗಿರ್ತದೆ ಬೆಂಕಿಯಿಂದ ತೆಗೆದಾಗ. ಈ ಒಂದು ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಅನಿರ್ಭಿನ್ನ ಗಭೀರತ್ವಾತ್ ಅಂತರ್ಗೂಢ ಘನವ್ಯತಃ. ಅಂತರ್ಗೂಢ ಘನವ್ಯತಃ ಇಲ್ಲಿ ರಾಮ. ಅನಿರ್ಭಿನ್ನ, ರಾಮ ಒಬ್ಬ ಸಮರ್ಥ ರಾಜನಾಗಿರೋ ಕಾರಣಕ್ಕಾಗಿ ಅವನು ತನ್ನ ವೈಯಕ್ತಿಕ ಕ್ಲೇಶ ದುಃಖಗಳನ್ನೆಲ್ಲ ಪ್ರಕಟಿಸುವ ಸಾಮರ್ಥ್ಯ ಅಥವಾ ಪ್ರಕಟಿಸುವ ಸಂದರ್ಭದಲ್ಲಿ ಅವನಿರೋದಿಲ್ಲ. ಆದ್ದರಿಂದ ಅನಿರ್ಭಿನ್ನ ಗಭೀರತ್ವಾತ್, ತನ್ನ ಗಾಂಭೀರ್ಯವನ್ನ ಮತ್ತು ರಾಜ ಪದವಿಯ ಒಂದು ಇತಿಮಿತಿಯನ್ನ ಮೀರದೆ ತನ್ನ ದುಃಖವನ್ನೇ ತಾನು ನುಂಗ್ಕೊಳ್ತಾ ಇರ್ತಾನೆ. ಅಂತರ್ಗೂಢ ವ್ಯಥಃ. ವ್ಯಥೆಯು ಅವನಿಗೆ ಘನವಾಗಿ ಅಥವಾ ಅದು ಮಡುಗಟ್ಟಿ ಅವನ ಮನಸ್ಸಿನ ಅಂತರಾಳದಲ್ಲಿ ಅಡಗಿ ಕುಳಿತಿದೆ. ಕುಟಪಾಕ ಪ್ರತೀಕಾಶಃ ರಾಮಸ್ಯ ಕರುಣೋ ರಸಃ. ಈ ಕರುಣರಸ ರಾಮನದು ಎಂಥದ್ದು ಅನ್ನುವಂಥದ್ದಕ್ಕೆ ಕುಟಪಾಕ ಪ್ರತೀಕಾಶಃ ಅನ್ನುವಂತಹ ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ತಿಳಿಸಿರುವ ಹಾಗೆ ಈ ಮೂಲ ದ್ರವ್ಯಗಳಿಂದ ತಯಾರಿಸಿದಂತಹ ಔಷಧಿಯು ಒಳಗೆ ಅತ್ಯಂತ ಬಿಸಿಯಾಗಿದ್ದು ಅದರ ಹೊರಗಿನ ಕವಚದಲ್ಲಿ ಅದು ಅತ್ಯಂತ ಶೀತಲವಾಗಿರುವ ಹಾಗೆ ಕಾಣ್ತದೋ, ಅದೇ ರೀತಿ ರಾಮನು ಕೂಡ ಸಮಸ್ಥಿತಿಯವನಾಗಿ ಹೊರಗಡೆ ಜನರಿಗೆ ಎಲ್ಲರಿಗೂ ಕಂಡು ಬಂದ್ರೂ ಕೂಡ ಮನಸ್ಸಿನ ಒಳಗೆ ಅವನಿಗೆ ದುಃಖ ಮಡುಗಟ್ಟಿತ್ತು ಅನ್ನುವಂತಹ ಮಾತನ್ನ ಇಲ್ಲಿ ಕವಿ ಹೇಳಿದ್ದಾನೆ. ಈ ಶ್ಲೋಕ ನೀವು ಇದಕ್ಕೆ ಬೇಕಾದಷ್ಟು ತಯಾರಿಯನ್ನ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಕವಿ ಸುಂದರವಾದಂತಹ ಉಪಮೆಯನ್ನ ಕೊಟ್ಟಿದ್ದಾರೆ. ಮನುಷ್ಯನ ಅಂತರಂಗ ಮತ್ತು ಬಹಿರಂಗ ಇದೆರಡೂ ಕೂಡ ಒಂದಾಗಿ ವ್ಯಕ್ತವಾಗುವುದಿಲ್ಲ. ಕೆಲವೊಬ್ರು ಒಳಗಡೆ ಸುಖಿಗಳಾಗಿದ್ದು ಹೊರಗಡೆ ದುಃಖಿಗಳಾಗಿರ್ತಾರೆ, ಹೊರಗಡೆ ದುಃಖಿಗಳಾಗಿದ್ದು ಒಳಗಡೆ ಸುಖಿಗಳಾಗಿರ್ತಾರೆ. ಮತ್ತೆ ಕೆಲವೊಬ್ರು ಮಾತ್ರ ಒಳ ಮತ್ತು ಹೊರಗಿನ ಜೀವನದಲ್ಲಿ ಏಕರೂಪತೆಯನ್ನ ಕಂಡುಕೊಂಡಿರ್ತಾರೆ. ಈ ರೀತಿಯ 3 ವಿಧದ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಕವಿ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದ್ದಾನೆ ಅಂತಲ್ಲ, ನೀವು ಇನ್ನು ಹೆಚ್ಚಿನ ಮಾಹಿತಿಯನ್ನು ಜೋಡಿಸಬಹುದು. ನಮ್ಗೆ ಈಗ ಈ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ 15 ಮಾರ್ಕಿನ ಪ್ರಶ್ನೆ ಬಂದಿದೆ ಹಿಂದೆ. ಅಷ್ಟು ವಿಸ್ತಾರ ಮಾಡುವಾಗ ನೀವು ವಿಶ್ಲೇಷಣೆ ಹೆಚ್ಚು ಮಾಡಬೇಕಾಗ್ತದೆ. ಮತ್ತು ಕರುಣರಸವನ್ನ ಇಲ್ಲಿ ಮುಖತಃ ಉಲ್ಲೇಖ ಮಾಡಿದ್ದಾನೆ. ಸಾಮಾನ್ಯವಾಗಿ
ಯಾವ ರಸವನ್ನ ವಿಶ್ಲೇಷಣೆ ಮಾಡ್ತಾನೋ ಅಥವಾ ಯಾವ ರಸವನ್ನ ವ್ಯಾಖ್ಯಾನ ಮಾಡ್ತಾನೋ ಆ ವ್ಯಾಖ್ಯಾನ ಸಂದರ್ಭದಲ್ಲಿ ಇಂತಹ ರಸ ಅಂತ ಹೇಳುವುದಿಲ್ಲ. ಉದಾಹರಣೆಗೆ ನಾನೀಗ ಒಂದು ಜೋಕ್ ಹೇಳ್ತೇನೆ ಅಂತ ಹೇಳಿ ಹಾಸ್ಯ ಮಾಡುವಂಥದ್ದು ಅದು ಹಾಸ್ಯದ ಶೈಲಿ ಅಲ್ಲ, ಹಾಸ್ಯ ಸಹಜವಾಗಿ ಉಂಟಾಗ್ಬೇಕು. ಇದೇ ರೀತಿ ನವರಸಗಳು ಕೂಡ ಕವಿ ಆ ರಸದ ಹೆಸರನ್ನ ಉಲ್ಲೇಖಿಸದೆ ಆ ರಸವನ್ನ ತನ್ನ ಶಬ್ದಗಳಲ್ಲಿ ಉಂಟು ಮಾಡ್ತಾ ಇರಬೇಕು. ಆದ್ರೆ ಇಲ್ಲಿ ಕೆಲವೊಬ್ರು ವಿಮರ್ಶಕರು ಇದ್ರ ಬಗ್ಗೆ ಆಕ್ಷೇಪವನ್ನು ಉಂಟು ಮಾಡ್ತಾರೆ. ಕರುಣೋ ರಸಃ ಅಂತ ಕವಿಯೇ ಸ್ವಯಂ ಹೇಳಿರುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಅನೇಕರ ಆಕ್ಷೇಪ ಇದೆ. ಸಾಮಾನ್ಯವಾಗಿ ಇದು ಏನು ಅಲಂಕಾರ ಶಾಸ್ತ್ರದ ನಿಯಮಾವಳಿಗೆ ಅಥವಾ ಅದರ ಒಂದು ರೀತಿ ರಿವಾಜುಗಳಿಗೆ ಹೊರತಾದಂತಹ ಒಂದು ವಿಚಾರ. ಮುಂದೆಂದು ವಿಚಾರ ಸ್ಪಷ್ಟ ಆಯ್ತಾ? ಈ ವಿಚಾರ ಸ್ಪಷ್ಟ ಆಯ್ತಾ? तेन च तथा विधेष्ट जनकष्ट विनिपात जन्मना प्रकृष्ट गद्गदेन दीर्घशोकसतानेन संप्रति परीक्षीणः रामभद्रः तम् अवलोक्य एकैकं वाक्यं स्वीकृत्य अग्रे गच्छामः. ಒಂದೊಂದು ವಾಕ್ಯವನ್ನೇ ತೆಗೆದುಕೊಂಡು ಮುಂದೆ ಹೋಗೋಣ. तेन च तथाविध इष्टजन कष्ट विनिपात जन्मना प्रकृष्ट गद्गदेन दीर्घशोक संतापेन संप्रति परीक्षीणः रामभद्रः. ರಾಮಭದ್ರಃ ಈಗ ರಾಮಭದ್ರ ಹೇಗಿದ್ದಾನೆ? ಪರೀಕ್ಷೀಣಃ, ತುಂಬಾ ದುರ್ಬಲನಾಗಿದ್ದಾನೆ. ಯಾವ ಕಾರಣಕ್ಕಾಗಿ? ಸೀತಾ ಪರಿತ್ಯಾಗದ ದುಃಖವನ್ನ ತಡೆಯಲಾರದೆ ಅವನು ದುರ್ಬಲನಾಗಿದ್ದಾನೆ. ಈ ಬಿಸಿ ತುಪ್ಪದಂತೆ ಅಂತ ಹೇಳಿ ನಾವು ವ್ಯಾವಹಾರಿಕ ಭಾಷೆಯಲ್ಲಿ ಮಾತಾಡ್ತೇವಲ್ಲ, ತುಪ್ಪ ಉಗುಳು ಹಾಗೂ ಇಲ್ಲ, ಬಿಸಿ ಇದೆ ಅಂತ ನುಂಗು ಹಾಗೂ ಇಲ್ಲ, ಆ ರೀತಿಯ ಪರಿಸ್ಥಿತಿ ರಾಮನಿದ್ದು. ಅವನು ಜನರ ಮಾತಿಗೆ ಮನ್ನಣೆ ಕೊಟ್ಟು ರಾಮ ಈಗ ಸೀತೆಯನ್ನ ವನಕ್ಕೆ ಕಳಿಸಿಬಿಟ್ಟಿದ್ದಾನೆ. ಆದ್ರೆ ಅವನ ಅಂತರಂಗದಲ್ಲಿ ಸೀತೆಯನ್ನ ವನಕ್ಕೆ ಕಳಿಸುವಂತಹ ಯಾವ ಅಭೀಷ್ಟಿಗೂ ಇಲ್ಲ. ಇಲ್ಲಿ ತೇನಚ ತಥಾವಿಧ ಇಷ್ಟ ಜನ ವಿನಿಪಾತ ಜನ್ಮನ, ಇಷ್ಟ ಜನ ಕಷ್ಟ ವಿನಿಪಾತ ಜನ್ಮನ, ತನ್ನ ಕೈಯಿಂದಲೇ ಈ ನಿರ್ಣಯ ಆಗಿದೆ ಅನ್ನುವಂತಹ ಒಂದು ಅಂತರ್ವೇದನೆಯನ್ನ ಅನುಭವಿಸ್ತಾ ಪ್ರಕಷ್ಟ ಗದ್ಗದೇನ ದೀರ್ಘ ಶೋಕ ಸಂತಾಪೇನ, ಈ ಸೀತಾ ವಿಯೋಗ ಇದು ಎರಡನೇ ಬಾರಿ. ಈ ಎರಡನೇ ಬಾರಿ ಆದಂತಹ ಸೀತಾ ವಿಯೋಗವು ತಾನೇ ನಿರ್ಣಯಿಸಿದಂತಹ ಒಂದು ವಿಯೋಗ ಇದು. ಮತ್ತು ಇದು ಅತ್ಯಂತ ದೀರ್ಘಕಾಲದ ಶೋಕವನ್ನ, ಸುಮಾರು 12 ವರ್ಷಗಳು ಸಂದಿವೆ. ಈ 12 ವರ್ಷದ ದೀರ್ಘಕಾಲದ ಈ ಶೋಕವು ರಾಮನನ್ನ ಕ್ಷಾತ್ರ ತೇಜಸ್ಸಿನ ಮೂರ್ತಿಯಂತೆ ಇರುವ ರಾಮನನ್ನ ಅತ್ಯಂತ ದುರ್ಬಲನನ್ನಾಗಿ ಮಾಡಿದೆ ಅಂತ ಹೇಳಿ ಈಗ ಮುರಲೆ ರಾಮನ ಸ್ಥಿತಿಯನ್ನ ವರ್ಣಿಸ್ತಾ ಇದ್ದಾರೆ. ಮುಂದೆ ತಮ್ ಅವಲೋಕ್ಯ ಕಂಪಿತಂ ಇವ ಕುಸುಮ ಸಂಬಂಧನಂ ಮೇ ಹೃದಯ. ಕಂಪಿತಂ ಇವ ಕುಸುಮ ಸಮಬಂಧನಂ ಮೇ ಹೃದಯಂ. ಈಗ ರಾಮನನ್ನ ನೋಡಿಯೇ ಮುರಲೆಗೆ ತಡೆಯಲಾರದ ಶೋಕ ಉಂಟಾಗಿದೆ. ಯಾಕಂದ್ರೆ ಒಬ್ಬ ಕ್ಷಾತ್ರ ತೇಜಸ್ಸಿರುವಂತಹ ವ್ಯಕ್ತಿ ಅತ್ಯಂತ ದುರ್ಬಲನಾಗಿ ಕಂಡಾಗ ಅದನ್ನ ವೀಕ್ಷಿಸಿದಂತಹ ಮುರಳಿಗೆ ಈ ರೀತಿಯ ಒಂದು ದುಃಖ ಉಂಟಾಗಿದೆ. ಅಧುನಾಚ ರಾಮಭದ್ರೇಣ प्रतिनिवर्तमानेन नियतम् एव पंचवटी वने वधू सह निवास विस्रंभ साक्षिणा प्रदेशा द्रष्टव्याः. ಈಗ ಅವಶ್ಯವಾಗಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ಇದು ಅನುಕೂಲ ಆಗುತ್ತಾ ಹೇಗೆ ಗೊತ್ತಿಲ್ಲ. ಝೂಮ್ कर्तुं शक्यते वयं. रेसोल्यूशन स्पष्टमस्ति वा? दृश्यते स्पष्टम्?
ಎಲ್ರಿಗೂ ಸರಿಯಾಗಿ ಕಾಣ್ತಾ ಉಂಟಾ ಇಲ್ಲಿ? ಹಾ ಸರ್ ಕಾಣುತ್ತೆ. ವಿಶ್ವಾರಾಧ್ಯ ಸ್ವಾಮಿಗಳು ಸರ್ ಕಾಣಿಸ್ತಿದೆ ಸರ್. ಆರಾಮಿದ್ದೀರಿ? ಹಾ ಸರ್. ಈ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ನಿಮ್ಗಿದು ಪುನರಾವರ್ತನೆ ಆಗ್ಬಹುದು. ಹಾ ಸರ್. ಒಂದ್ ಸ್ವಲ್ಪ ವಿಷಯಗಳ ಹೆಚ್ಚಿನವ್ರಿಗೂ ಅನುಕೂಲ ಆಗ್ಲಿ ಉಳಿದವ್ರಿಗೂ ಅಂತ ಹೇಳಿ ಮತ್ತೆ ಅದನ್ನೇ ತಗೊಂಡಿದ್ದೆ. ಹಾ ಸರ್. ಅಧುನಾ ಚ ಪ್ರತಿನಿವರ್ತಮಾನೇನ ರಾಮಭದ್ರೇಣ ನಿಯತಂ ಏವ ಪಂಚವಟೀವನೆ ವಧೂ ಸಹ ನಿವಾಸ ವಿಸ್ರಂಭ ಸಾಕ್ಷಿಣಃ ಪ್ರದೇಶಾಃ ದ್ರಷ್ಟವ್ಯಾಃ. ಇದು ಕರ್ಮಣಿ ಪ್ರಯೋಗದ ಒಂದು ವಾಕ್ಯ. ಈಗ ರಾಮನು ಶಂಭೂಕವಧೆಯ ನಿಮಿತ್ತವಾಗಿ ಪಂಚವಟಿ ಪ್ರದೇಶದ ಸಮೀಪಕ್ಕೆ ಬಂದಿದ್ದಾನೆ. ಪಂಚವಟಿ ಸಮೀಪಕ್ಕೆ ಬಂದಂತಹ ರಾಮಭದ್ರ ಪೂರ್ವ ಸಂಚರಿತ ಪ್ರದೇಶಗಳನ್ನ ಮತ್ತೊಮ್ಮೆ ಅವಲೋಕನ ಮಾಡುವ ಸಂದರ್ಭ ಬಂದೇ ಬರ್ತದೆ. ಅವಶ್ಯಮೇವ ದ್ರಷ್ಟವ್ಯಾಹ. ಏನು? ವಧೂ ಸಹ ನಿವಾಸ ವಿಸ್ರಂಭ ಸಾಕ್ಷಿಣಃ. ಯಾವ ವನದಲ್ಲಿ ಸೀತೆಯೊಂದಿಗೆ ಸುಖವಾದಂತಹ ಸಮಯವನ್ನ ರಾಮ ಕಳೆದಿದ್ನೋ ಅಂತಹ ಪಂಚವಟಿ ಪ್ರದೇಶಕ್ಕೆ ಈಗ ರಾಮ ಏಕಾಕಿಯಾಗಿ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಎಲ್ಲ ನೆನಪುಗಳು ಅವನ ಸ್ಮೃತಿ ಪಟಲದಲ್ಲಿ ಹಾದು ಹೋಗುವ ಸಂಭವ ಇದೆ ಅಂತೇಳಿ ಈಗ ಇದನ್ನೆಲ್ಲ ಪರಿಭಾವಿಸಿ ಲೋಪಾಮುದ್ರೆಯು ಮುರಲೆಗೆ ಹೇಳಿ ಕಳಿಸಿರ್ತಾರೆ. ಮುಂದೆ तत्र च निसर्गधीरस्य अपि एवं विधायाम् अवस्थायाम् अतिगंभीर अभोग शोक क्षम संवेगात् आभोग शोक क्षम शोकक्षोभ संवेगात् पदे पदे महाप्रमादानि शोकस्थानानि शंकनीयानि. ರಾಮಭದ್ರಸ್ಯ ಏವಂ. ಈಗ ರಾಮನು ಈ ಪ್ರದೇಶಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವನಿಗೆ ಅವಶ್ಯವಾಗಿ ಪೂರ್ವ ಘಟನೆಗಳು ಅಪೂರ್ವ ಘಟನೆಗಳು ಅವನ ಮನಸ್ಸನ್ನ ಆಕ್ರಮಿಸಿಕೊಳ್ತವೆ ಮತ್ತು ಅವನು ಶೋಕಿತನಾಗ್ತಾನೆ ಎನ್ನುವಂತಹ ಮಾತನ್ನ ಲೋಪಾಮುದ್ರೆ ಹೇಳಿರ್ತಾರೆ. ನೋಡಿ ವಾಕ್ಯ ನೋಡಿ. ತತ್ರ ಚ ನಿಸರ್ಗಧೀರಸ್ಯ. ರಾಮನನ್ನ ಇಲ್ಲಿ ಕವಿ ಸುಂದರವಾಗಿ ವರ್ಣಿಸಿದ್ದಾನೆ. ನಿಸರ್ಗಧೀರಸ್ಯ ಅಪಿ ಏವಂ ವಿಧಾಯಾಮ್. ಅವನು ಸಹಜವಾಗಿಯೇ ಧೈರ್ಯದ ಆಕಾರ, ಅಂತಹ ಸ್ವಾಭಾವಿಕ ಧೈರ್ಯವನ್ನು ಹೊಂದಿರುವ ರಾಮಭದ್ರನು ಕೂಡ ಏವಂ ವಿಧಾಯಾಮ್ ಅವಸ್ಥಾಯಾಮ್ ಅತಿ ಗಂಭೀರ ಆಭೋಗ ಶೋಕ ಕ್ಷೋಭ ಸಂವೇಗಾತ್. ಅತ್ಯಂತ ಗಂಭೀರವಾದಂತಹ ಶೋಕವು ಮನಸ್ಸಿಗೆ ಆಕ್ರಮಣವನ್ನು ಉಂಟು ಮಾಡಿದ್ರೆ ಎಂತಹ ಧೀರನಾದವನು ಕೂಡ ಕ್ಷಣಕಾಲ ಸಾಮಾನ್ಯನಂತೆ ಶೋಕದಲ್ಲಿ ಮುಳುಗುವಂಥದ್ದು ಲೋಕ ಪ್ರಸಿದ್ಧವಾದಂತಹ ವಿಚಾರ. ಪದೇ ಪದೇ ಮಹಾಪ್ರಮಾದಾನಿ ಶೋಕಸ್ಥಾನಾನಿ ಶಂಕನೀಯಾನಿ ರಾಮಭದ್ರಸ್ಯ. ಈಗ ರಾಮ ಅವಶ್ಯವಾಗಿ ದುಃಖವನ್ನ ಅನುಭವಿಸ್ತಾನೆ ಅಂತ ಹೇಳಿ ಲೋಪಾಮುದ್ರೆಯ ಒಂದು ಊಹೆ ಅಥವಾ ತರ್ಕ. ಮುಂದೆ तद् भगवती गोदावरी त्वया तत्र भवत्या सावधानया भवितव्यम्. ತದ್ಭವ ಭಗವತಿ ಗೋದಾವರಿ ತ್ವಯಾ ತತ್ರ ಭವತ್ಯಾ. ಇಲ್ಲಿ ನೋಡಿ, ತತ್ರ ಭವತ್ ಶಬ್ದ ಹಿಂದೆನೂ ಇದ್ರ ಬಗ್ಗೆ ಬಂದಾಗ ನಾನು ನಿಮ್ ಗಮನಕ್ಕೆ ತಗೊಂಡ್ಬಂದಿದ್ದೆ. ತತ್ರ ಭವತ್ ಶಬ್ದ ಎಲ್ಲೆಲ್ಲಿ ಪ್ರಯೋಗ ಆಗ್ತದೋ ಅಲ್ಲಿ ಯಾವ ಅರ್ಥ? ಆದರಾರ್ಥ, ಗೌರವಾರ್ಥ. ಇಲ್ಲಿ ನೋಡಿ, ತತ್ರ ಭವತ್ಯಾ, ಭವತಿ ಶಬ್ದ ಸ್ತ್ರೀಲಿಂಗ, ಆದ್ದರಿಂದ ಇಲ್ಲಿ ತತ್ರ ಭವತ್ಯಾ ಸಾವಧಾನಯ ಭವಿತವ್ಯಂ. ಗೋದಾವರಿ ನದಿ ದೇವತೆಗೆ ಲೋಪಾಮುದ್ರೆಯು ಅತ್ಯಂತ ಗೌರವದಿಂದ ಈ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ನೀನು ಅಂತಹ ಸಂದರ್ಭದಲ್ಲಿ ರಾಮನ ವಿಷಯವಾಗಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಸ್ಲೈಡ್
वीचीवातैः वीचिवातैः शीकरक्षोदशीतैः आकर्पद्भिः किञ्जल्कगन्धान् मोहे मोहे रामभद्रस्य जीवं स्वैरं प्रेरितैस्तर्पयति ತರ್ಪಯ ಇತಿ ಪ್ರೇರಿತೈಃ ತರ್ಪಯ ಇತಿ. ಈಗ ರಾಮ ಅಂತಹ ಸಂದರ್ಭದಲ್ಲಿ ಮೂರ್ಛೆ ಹೋದಾಗ ಗೋದಾವರಿ ನದಿ ಹೇಗೆ ವ್ಯವಹರಿಸಬೇಕು ಅನ್ನುವಂತಹ ಸೂಚನೆ ಇಲ್ಲಿ ನಮಗೆ ಕಂಡು ಬರ್ತದೆ. ಹೇಗೆ? ವೀಚೀವಾತೈಃ ಶೀಕರಕ್ಷೋದ ಶೀತೈಃ ಆಕರ್ಪದ್ಭಿಃ ಪದ್ಮಕಿಂಜಲ್ಕಗಂಧಾನ್. ನೀನು ಗೋದಾವರಿ ನದಿಯು ವೀಚೀವಾತೈಃ ಶೀತರಕ್ಷೋದ ಶೀತೈಃ ಅತ್ಯಂತ ತಂಗಾಳಿಯನ್ನ ರಾಮನಿಗೆ ಬೀಸಬೇಕು. ಸಾಮಾನ್ಯವಾಗಿ ಎಲ್ಲಿ ನಮಗೆ ಶಾರೀರಿಕವಾದಂತಹ ಒಂದು ಹಂತದ ಸುಖ ಇರ್ತದೋ ಆಗ ಮನಸ್ಸು ತಲ್ಲಣಗೊಳ್ಳುವಂತಹ ಸಾಧ್ಯತೆ ಒಂದಷ್ಟು ಮಟ್ಟಿಗೆ ಕಡಿಮೆ ಆಗಬಹುದು ಅನ್ನುವಂತಹ ಎಚ್ಚರಿಕೆ. ಇವೆಲ್ಲವೂ ಕೂಡ ಶರೀರದ ಸೌಖ್ಯದಿಂದ ಮಾನಸಿಕ ವಿಕ್ಷೋಭಗಳು ಒಂದಷ್ಟು ಮಟ್ಟಿಗೆ ಕಡಿಮೆ ಆಗಬಹುದು ಎಂಬಂತಹ ಒಂದು ಭಾವನೆ. ಶರೀರವೂ ದುಃಖದಿಂದ ಅಥವಾ ಕ್ಲೇಶದಿಂದ ಕೂಡಿದ್ರೆ ಮನಸ್ಸಿಗೂ ಉಂಟಾದಂತಹ ಕ್ಲೇಶವು ಇನ್ನೂ ಹೆಚ್ಚಾಗ್ತದೆ. ಆದ್ದರಿಂದ ಶಾರೀರಿಕವಾಗಿ ಆದ್ರೂ ಅವನಿಗೆ ಒಂದಷ್ಟು ತಂಗಾಳಿ ಮುಂತಾದಂತಹ ಸೇವೆಯು ನಿನ್ನ ಕಡೆಯಿಂದ ಆಗ್ಲಿ ಅಂತ ಲೋಪಾಮುದ್ರೆಯು ಸೂಚಿಸ್ತಾ ಇದ್ದಾರೆ. ವೀಚೀವಾತೈಃ ಶೀತ ರಕ್ಷೋದ ಶೀತೈಃ ಅತ್ಯಂತ ಶೈತ್ಯವಾದಂತಹ ಗಾಳಿ, ತಂಗಾಳಿ, ತಣ್ಣನೆಯ ಗಾಳಿಯು ನಿನ್ನ ಕಡೆಯಿಂದ ಬೀಸುವಂತಾಗಲಿ. ಅಂದ್ರೆ ನದಿಯ ಮೇಲೆ ಹರಿಯುವಂತಹ ನೀರು ಸಾಮಾನ್ಯವಾಗಿ ನದಿಯ ಆಸುಪಾಸಿನಲ್ಲಿ ತಂಗಾಳಿಯನ್ನೇ ಬೀಸ್ತಾ ಇರ್ತದೆ. ಯಾಕಂದ್ರೆ ನೀರಿನ ಒಂದು ಶೈತ್ಯದ ಗುಣದಿಂದ ಗಾಳಿಯೂ ಕೂಡ ಆ ಶೈತ್ಯದ ಗುಣವನ್ನ ತನ್ನಲ್ಲಿ ಸೇರಿಸಿಕೊಂಡು ನೀರನ್ನ ನದಿಯ ಆಸುಪಾಸಿನಲ್ಲಿ ಈ ರೀತಿಯ ತಂಗಾಳಿ ಬೀಸ್ತಾ ಇರ್ತದೆ. ಹಾಗೆಯೇ ಗೋದಾವರಿ ನದಿಯೂ ಕೂಡ ರಾಮನ ವಿಷಯದಲ್ಲಿ ಎಚ್ಚರಿಕೆಯಿಂದ ತಂಗಾಳಿಯನ್ನು ಬೀಸಬೇಕು. ಹಾಗೆಯೇ ಆ ಶೀತೈಃ ಆಕರ್ಪದ್ಭಿಃ ಪದ್ಮಕಿಂಜಲ್ಪಗಂಧಾನ್. ಕೇವಲ ತಂಗಾಳಿ ಮಾತ್ರ ಅಲ್ಲ, ಸುಗಂಧಿತ ಗಾಳಿಯೂ ಕೂಡ ಬೀಸುವಂತಾಗಲಿ. ಅಲ್ಲಿ ಅರಳಿರುವಂತಹ ಪದ್ಮ ಅಂದ್ರೆ ತಾವರೆ ಹೂಗಳ ಮೇಲೆ ಗಾಳಿ ಹರಿದು ಬಂದಾಗ ಅಂತಹ ಗಾಳಿಯು ಸುಗಂಧ ಭರಿತವಾಗಿಯೂ ಇರ್ತದೆ. ಅದರಿಂದ ರಾಮನಿಗೆ ನೀನು ಈ ಎಲ್ಲ ಸೇವೆಯನ್ನ ಕೊಡ್ಬೇಕಾದದ್ದು ನಿನ್ನ ಕರ್ತವ್ಯ. ಮೋಹೆ ಮೋಹೆ ರಾಮಭದ್ರಸ್ಯ ಜೀವಂ. ಎಲ್ಲಿ ರಾಮಭದ್ರ ಮೂರ್ಛೆಗೊಳ್ತಾನೋ, ಮೋಹ ಅನ್ನೋ ಶಬ್ದಕ್ಕೆ ಇಲ್ಲಿ ಮೂರ್ಛಾ ಅಂತ ಅರ್ಥ ಮಾಡ್ಕೋಬೇಕು. ಮೋಹೆ ಮೋಹೆ ರಾಮಭದ್ರಸ್ಯ ಜೀವಂ ಸ್ವೈರಂ ಸ್ವೈರಂ ಪ್ರೇರಿತೈಃ ತರ್ಪಯ ಇತಿ. ಆಗ ನೀನು ನಿನ್ನ ನೀರನ್ನ ರಾಮನಿಗೆ ಚಿಮುಕಿಸುವುದರ ಮೂಲಕ ಅವನನ್ನ ಮತ್ತೆ ಮೂರ್ಛಾವಸ್ಥೆಯಿಂದ ಸ್ವಾಧೀನಾವಸ್ಥೆಗೆ ಕರೆದುಕೊಂಡು ಬರುವ ಜವಾಬ್ದಾರಿ ನಿನ್ನದು ಅಂತ ಹೇಳಿ ರಾಮನಿಗೆ ಗೋದಾವರಿ ನದಿಗೆ ಸಂದೇಶ ಕೊಟ್ಟಿದ್ದಾರೆ ಲೋಪಾಮುದ್ರೆ. ತಮಸ ಉಚಿತಮೇವ ದಾಕ್ಷಿಣ್ಯಂ ಸ್ನೇಹಸ್ಯ ಸಂಜೀವನೋ ಉಪಾಯ ಅಸ್ತು ಮೂಲತಃ ಏವ ರಾಮಭದ್ರಸ್ಯ ಸನ್ನಿಹಿತಃ. ಈಗ ತಮಸ ಒಂದು ಒಳ್ಳೆ ಮಾತನ್ನು ಹೇಳಿರ್ತಾರೆ. ಉಚಿತಮೇವ ದಾಕ್ಷಿಣ್ಯಂ ಸ್ನೇಹಸ್ಯ. ಸಾಮಾನ್ಯವಾಗಿ ಇಲ್ಲಿ ಸ್ನೇಹ ವ್ಯಕ್ತಿಗಳ ಮಧ್ಯೆ ಇರುವಂತಹ ಈ ಪ್ರೀತಿ, ಸ್ನೇಹ, ವಿಶ್ವಾಸ
ಇಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಆ ವ್ಯಕ್ತಿಯ ಅಪೇಕ್ಷೆಗೆ ಅನುಸಾರವಾಗಿ ನಡೆದುಕೊಳ್ಳುವಂಥದ್ದು ಸಹಜ. ಉದಾಹರಣೆಗೆ ಮಕ್ಕಳ ಬಗ್ಗೆ ತಾಯಿಗೆ ಎಲ್ಲಿಲ್ಲದ ಒಂದು ಪ್ರೀತಿ, ಒಂದು ಅಕ್ಕರೆ ಇರ್ತದೆ. ಮಕ್ಕಳಿಗೆ ಏನ್ ಬೇಕು ಏನ್ ಬೇಡ ಇದನ್ನೆಲ್ಲ ಪ್ರತಿಕ್ಷಣ ಯೋಚನೆ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಮಕ್ಕಳು ಕೇಳದೆಯೇ ಅವರಿಗೆ ಆ ಸಂದರ್ಭದಲ್ಲಿ ಏನ್ ಆಗ್ತಾ ಇದೆ, ಈಗ ಮಗು ಅಳ್ತಾ ಇದೆ ಅಂದಾಗ ಅದು ಶಕೆಗೆ ಅಳ್ತಾ ಇದೆಯೋ ಅಥವಾ ಅದಕ್ಕೆ ಹಸಿವಾಗಿ ಅಳ್ತಾ ಇದೆಯೋ, ಏನಕ್ಕೆ ಅಳ್ತಾ ಇದೆ ಅಂತ ತಾಯಿಗೆ ಮಾತ್ರ ಗೊತ್ತಿರ್ತದೆ. ಸೊ ಒಂದು ಆ ಪ್ರೀತಿ ಅನ್ನುವಂತಹ ಗುಣ ಏನ್ ಮಾಡುತ್ತೆ, ಒಬ್ಬ ಮನುಷ್ಯನ ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಉಚಿತಮೇವ ದಾಕ್ಷಿಣ್ಯಂ ಸ್ನೇಹಸ್ಯ. ಲೋಪಾಮುದ್ರೆಗೆ ರಾಮನ ಬಗ್ಗೆ ಇರುವಂತಹ ಅನನ್ಯ ಪ್ರೀತಿಯೇ ಈ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಪ್ರೇರೇಪಣೆ ಮಾಡ್ತಾ ಇದೆ ಅಂತ ತಮಸೆ ತುಂಬಾ ಸುಂದರವಾದಂತಹ ಮಾತನ್ನು ಹೇಳಿದ್ದಾರೆ. ಸಂಜೀವನ ಉಪಾಯಸ್ತು ಮೂಲತಃ ಇವ ರಾಮಭದ್ರಸ್ಯ ಸಂಗೀತ. ಈಗ ರಾಮಭದ್ರನನ್ನ ಜೀವಿಸುವಂತ, ಅವನು ಮೂರ್ಛೆ ಹೋಗುವಂತಹ ಸಂದರ್ಭ ಮತ್ತು ಅವನನ್ನ ಜಾಗೃತಿಗೊಳಿಸುವಂತಹ ಸಂದರ್ಭ ಬರ್ತಾ ಇದೆ ಅಂತ ಹೇಳಿ ತಮಸೆ ಹೇಳ್ತಾ ಇದ್ದಾರೆ. ಮುರಳ ಕಥಮಿವ ತಮಸ तमस तत्सर्वं श्रूयताम् अस्ति खलु वाल्मीकित तपोवन उपकंठात् परित्यज्य निवृत्ते सति लक्ष्मणे सीतादेवी प्राप्त प्रसव वेदनम् अति दुःख संवेगात् आत्मानं गंगा प्रवाहे निक्षिप्तवती. ಈಗ ತಮಸೆ ಸಂಪೂರ್ಣ 2ನೆಯ ಅಂಕದ ಕೊನೆಯ ಭಾಗದಲ್ಲಾದಂತಹ ವಿಸ್ತೃತವಾದ ಕಥೆಯನ್ನ ಹೇಳ್ತಾ ಇದ್ದಾರೆ. ರಾಮನಿಗೆ ಒಬ್ಬ ದೂತ, ಅಲ್ಲಿ ದುರ್ಮುಖ ಅನ್ನುವಂಥವನು ರಾಮನಿಗೆ ಈ ರೀತಿಯ ಜನರ ಸಂವಾದದ ಅಂಶವನ್ನ ತಂದು ತಲುಪಿಸ್ತಾನೆ. ಆಗ ರಾಮ ಜನರ, ಅದರಲ್ಲಿ ವಿಶೇಷವಾಗಿ ಸೀತೆಯ ಶೀಲಶಂಕೆಯನ್ನ ಮಾಡ್ತಾ ಇರುವಂತಹ ಸಂದೇಶ ಇರ್ತದೆ. ಆಗ ಅನಿವಾರ್ಯವಾಗಿ ರಾಮ ಸೀತೆಯನ್ನ ಪರಿತ್ಯಾಗ ಮಾಡುವ ನಿರ್ಣಯವನ್ನ ಕೈಗೊಳ್ತಾರೆ. ಆ ಎಲ್ಲ ವಿಚಾರವನ್ನ ಈಗ ಕೆಲವೊಂದು ವಾಕ್ಯಗಳಲ್ಲಿ ತಮಸೆ ಮುರಲೆಗೆ ತಿಳಿಸ್ತಾ ಇದ್ದಾರೆ. ಅಸ್ತಿ ಖಲು ವಾಲ್ಮೀಕಿ ತಪೋವನ ಉಪಕಂಠಾತ್ ಪರಿತ್ಯಜ್ಯ ನಿವೃತ್ತೇ ಸತಿ ಲಕ್ಷ್ಮಣೆ. ಇದು ಸತಿ ಸಪ್ತಮಿ ಪ್ರಯೋಗ. 2 ಕ್ರಿಯೆಗಳು ಸಮನಾಗಿ ನಡೆಯುತ್ತಿರಲು, ಈಗ ಉದಾಹರಣೆಗೆ ನಾನು ಭೋಜನ ಮಾಡುವಂತಹ ಸಂದರ್ಭದಲ್ಲಿಯೇ ಅತಿಥಿಗಳು ಬಂದರು. ಸೊ ಭೋಜನ ಮಾಡ್ತಾ ಇರುವಂಥದ್ದು ಒಂದು ಕ್ರಿಯೆ, ಅತಿಥಿಗಳು ಬರುವಂಥದ್ದು ಒಂದು ಕ್ರಿಯೆ. ಈ 2 ಕ್ರಿಯೆಗಳು ಒಂದೇ ಕಾಲದಲ್ಲಿ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಸತಿ ಸಪ್ತಮಿ ಪ್ರಯೋಗವನ್ನ ಸಂಸ್ಕೃತದಲ್ಲಿ ಮಾಡುವ ರೂಢಿ ಇದೆ. ಈಗ ಲಕ್ಷ್ಮಣ ಸೀತೆಯನ್ನ ಪರಿತ್ಯಾಗ ಮಾಡಿದ್ದಾನೆ ನೋಡಿ. ನಿವೃತ್ತೇ ಸತಿ ಲಕ್ಷ್ಮಣೆ, ಸೀತೆಯನ್ನ ವಾಲ್ಮೀಕಿ ಆಶ್ರಮದಲ್ಲಿ ಪರಿತ್ಯಾಗ ಮಾಡಿ ಲಕ್ಷ್ಮಣ ಹೊರಗೆ ಹೋಗಿದ್ದಾನೆ. ಸೀತಾದೇವಿ ಪ್ರಾಪ್ತ ಪ್ರಸವ ವೇದನಂ ಅತಿ ದುಃಖ ಸಂವೇಗಾತ್ ಆತ್ಮಾನಂ ಗಂಗಾ ಪ್ರವಾಹೇ ನಿಕ್ಷಿಪ್ತವತಿ. ಒಂದು ಕಡೆ ಸೀತೆಯನ್ನ ಬಿಟ್ಟು ಲಕ್ಷ್ಮಣ ವಾಪಸ್ ಹೋಗಿದ್ದಾನೆ. ಅದೇ ಸಂದರ್ಭದಲ್ಲಿ ಸೀತೆಗೂ ಕೂಡ ಪ್ರಸವ ವೇದನೆ ಉಂಟಾಗಿ ಆಕೆ ಗಂಗಾದೇವಿಯಲ್ಲಿ ತನ್ನನ್ನ ತಾನು ಅರ್ಪಿಸ್ಕೊಳ್ತಾಳೆ. ತದೇವ ತತ್ರ ದಾರಕದ್ವಯಂ ಚ ಪ್ರಸೂತ. ಅದೇ ಸಂದರ್ಭದಲ್ಲಿ ದಾರಕಂ ಅಂದ್ರೆ ಇಲ್ಲಿ ಪುತ್ರ ಅಂತ ಅರ್ಥ, ಅಥವಾ ಸಂತತಿ ಅನ್ನುವಂಥ ಅರ್ಥ. ಆ ಸಂದರ್ಭದಲ್ಲಿಯೇ ಆಕೆಗೆ 2 ಮಕ್ಕಳು, ಅವಳಿ ಜವಳಿ ಮಕ್ಕಳು ಜನಿಸ್ತಾರೆ. ಭಗವತೀಭ್ಯಾಂ ಅಗ್ರೆ भवतीभ्यां पृथ्वी भागीरथीभ्याम् अपि उभयाम् अपि उपपन्ना रसातलंच नीता. ರಸಾತಲಂಚ ನೀತಾ. ಇದೆಲ್ಲ ಕಥೆ ಹಿಂದೆ ಬಂದಿದೆ, ಅದರದ್ದು ಸಂಕ್ಷಿಪ್ತ ಸಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಭಗವತೀಭ್ಯಾಂ ಪೃಥ್ವಿ ಭಾಗೀರಥೀಭ್ಯಾಂ. ಪೃಥ್ವಿ ದೇವತೆ ಸೀತೆಯ ತಾಯಿ, ಭಾಗೀರಥಿ ಗಂಗಾದೇವಿ, ಆಕೆಯಲ್ಲಿ ಸೀತೆ ಈಗಾಗಲೇ ಸಮರ್ಪಣೆ ಮಾಡಿಕೊಂಡಿದ್ದಾಳೆ. ಈ ಇಬ್ಬರು ದೇವತೆಗಳು ಕೂಡ ಸೀತೆಯನ್ನ ರಸಾತಲಕ್ಕೆ ಕರ್ಕೊಂಡು ಹೋಗ್ತಾರೆ. ಪೃಥ್ವಿ ಭಾಗೀರಥೀಭ್ಯಾಂ ಉಭಾಭ್ಯಾಂ ಅಭ್ಯುಪಪನ್ನ ರಸಾತಲಂಚ ನೀತ. ಸೀತೆ ಈಗ ರಸಾತಲಕ್ಕೆ ಕರೆದೊಯ್ಯಲ್ಪಟ್ಟಿದ್ದಾಳೆ. स्तन्यत्यागात् परेण दारकद्वयं च तस्य प्राचेतसस्य महर्षेः गंगादेव्या समर्पितं स्वयं. ಸ್ತನ್ಯತ್ಯಾಗಾತ್ ಪರೇಣ, ಪ್ರಾಯಶಃ ಒಂದು 2 ವರ್ಷದವರೆಗೆ ಸೀತೆ ಆ ಇಬ್ಬರು ಮಕ್ಕಳ ಯೋಗಕ್ಷೇಮವನ್ನ ನೋಡ್ಕೊಂಡಿದ್ದಾಳೆ. ತದನಂತರದಲ್ಲಿ ಆ 2 ಮಕ್ಕಳನ್ನ ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟು ಬಂದಿದ್ದಾರೆ. ಸ್ತನ್ಯತ್ಯಾಗಾತ್ ಪರೇಣ ದಾರಕದ್ವಯಂಚ ತತ್ರ ತಸ್ಯ ಪ್ರಾಚೇತಸಸ್ಯ. ಪ್ರಥಮ ಕವಿ, ಪ್ರಾಚೇತಸಃ ಪ್ರಥಮ ಕವಿ, ಅಲ್ಲಿ ವಾಲ್ಮೀಕಿ. ಮಹರ್ಷೇಹೇ ಗಂಗಾದೇವ್ಯಾ ಸಮರ್ಪಿತಂ ಸ್ವಯಂ. ಈಗ ಗಂಗಾದೇವಿ ಸ್ವಯಂ ಈ ಇಬ್ಬರು ಮಕ್ಕಳನ್ನ ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟು ಬಂದಿದ್ದಾರೆ. ಮುರಳ. ಹರಿ ಓಂ. ಅಗ್ರೆ ಮುರಳ. ಈದೃಶಾನಾಂ ವಿಪಾಕೋಪಿ ಜಾಯತೆ ಪರಮಾದ್ಭುತಃ. परमाद्भुतः ಯತ್ರೋಪಕರಿಣೀ ಭಾವಂ ಆಯಾತಿ ಏವಂ ವಿಧೋ ಜನಃ. ಶ್ರೂಯತೆ ವಾ? ಕೇಳಿಸ್ತಾ ಇದ್ಯಾ? आम् महोदय. भवती इदानीं पठितवती वा? आं पठितवती. न श्रुतं वा? ಸರಿಯಾಗಿ ಕೇಳಲಿಲ್ಲ. ಈದೃಶಾನಾಂ ವಿಪಾಕೋಪಿ ಜಾಯತೆ ಪರಮಾದ್ಭುತಃ. ಈಗ ಮುರಳ ಒಂದು ಪ್ರಮುಖವಾದಂತಹ ಮಾತನ್ನು ಹೇಳ್ತಾರೆ. ಸಂಕಷ್ಟಗಳನ್ನ ಸದವಕಾಶವಾಗಿ ಬಳಸಿಕೊಳ್ಳುವಂಥದ್ದು ಮನುಷ್ಯನ ಸಾಮರ್ಥ್ಯದ ಮೇಲೆ ನಿಂತಿದೆ. ಸಂಕಷ್ಟಗಳು ಎಲ್ರಿಗೂ ಬರ್ತದೆ. ಆ ಸಂಕಷ್ಟಗಳನ್ನ ಹೇಗೆ ಮನುಷ್ಯ ಎದುರಿಸ್ತಾನೆ, ಕಷ್ಟಗಳನ್ನ ಬಂದಾಗ ಕುಗ್ಗಿ ಹೋಗ್ತಾನೋ ಅಥವಾ ಆ ಕಷ್ಟಗಳನ್ನೇ ಒಂದು ಅವಕಾಶವಾಗಿ ಸದವಕಾಶವಾಗಿ ಬಳಸ್ಕೊಳ್ತಾನೋ, ಅದ್ರ ಮೇಲೆ ಅವನ ಯಶಸ್ಸು ಅಡಗಿದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಈದೃಶಾನಾಂ ವಿಪಾಕೋಪಿ, ವಿಪಾಕಃ ನಾಮ ಕಷ್ಟ ಸಮೂಹ, ಕಷ್ಟ ಸಂದೋಹ. ವಿಪಾಕೋಪಿ ಜಾಯತೆ ಪರಮಾದ್ಭುತಃ. ಇಂಥವರಿಗೆ ಕಷ್ಟ ಬಂದ್ರೂ ಕೂಡ ಅಂಥ ಕಷ್ಟವನ್ನೇ ಅವರು ಒಂದು ಪ್ರಮುಖವಾದಂತಹ ಸಾಧನ ಸೋಪಾನವಾಗಿ ಬಳಸ್ಕೊಳ್ತಾರೆ. ಯತ್ರ ಉಪಕರಣಿ ಭಾವಂ ಏವಂ ಆಯಾತಿ ಏವಂ ವಿಧೋ ಜನಃ. ಇಂತಹ ಕಷ್ಟಗಳೇ ಕೂಡ ಅವರಿಗೆ ಸಾಧನ ಸೋಪಾನವಾಗಿ ಹೊರಹೊಮ್ಮುತ್ತದೆ. ಉಪಕರಣಿ ಭಾವಂ, ಕಷ್ಟಗಳೇ ಅವರಿಗೆ ಉಪಕಾರಕವಾಗ್ತದೆ. ಈಗ ಉದಾಹರಣೆಗೆ ರಾಮನಿಗೆ ವನವಾಸಕ್ಕೆ ಹೋಗುವಂತಹ ಸಂದರ್ಭ ಒದಗಿ ಬರ್ತದೆ. ಅದು ವಸ್ತುತಃ ಅದು ಕಷ್ಟವಾಗಿದ್ರೂ ಕೂಡ ಆ ಸಂಕಷ್ಟವನ್ನೇ ಒಂದು ಸಾಧನವಾಗಿ ಬಳಸಿಕೊಂಡು ರಾಮ ಅನೇಕ ದುಷ್ಟ ಸಂಹಾರದ ಕಾರ್ಯವನ್ನ ಮತ್ತು ಶಿಷ್ಟ ರಕ್ಷಣೆಯ ಕಾರ್ಯವನ್ನ ಮಾಡ್ತಾನೆ. ಯಾವ ಸಂಕಷ್ಟವೂ ಕೂಡ ಆ ವ್ಯಕ್ತಿಯ ಮೇಲೆ ನಿಂತಿದೆ. ಅದು ಅವನನ್ನ ಬಲಗೊಳಿಸ್ತದೆ ಅಥವಾ ದುರ್ಬಲಗೊಳಿಸ್ತದೆ. ಇದು ಪ್ರಮುಖವಾದಂತಹ ಶ್ಲೋಕ, ಮಾರ್ಕ್ ಮಾಡ್ಕೊಳ್ಳಿ. ಮುಂದೆ तमसा इदानीं तु शम्भुकवृत्तान्तेन अनेन सम्भावितजनस्थानं रामभद्रं सरयूमुखादुपश्रुत्य भगवती भागीरथी यतेव भगवत्या लोपमुद्रया स्नेहाद् आशङ्कितं तदेव अभिशङ्क्य सीतासमेता
केनचित् इव गृहाचार व्यपदेशेन गोदावरीम् उपागता. ಹಾ ಕಥೆ ಇದೆಲ್ಲ ನಮ್ಗೆ ಗೊತ್ತಾಗಿರುವಂತಹ ಕಥೆ ಭಾಗ ಒಂದೆರಡು ವಾಕ್ಯಗಳಲ್ಲಿ ಹೇಳ್ತಾ ಇದ್ದಾರೆ. ಇದಾನೀಂತು ಶಂಭೂಕ ವೃತ್ತಾಂತೇನ ಅನೇನ. ಈಗ ಶಂಭೂಕನ ವಧೆ ಆಗಿದೆ. ಆ ನಿಮಿತ್ತವಾಗಿ ರಾಮಭದ್ರ ಅಯೋಧ್ಯೆಯಿಂದ ಪಂಚವಟಿ ವನಕ್ಕೆ ಬಂದಿದ್ದಾನೆ. ಸಂಭಾವಿತ ಜನಸ್ಥಾನಂ ರಾಮಭದ್ರಂ ಸರಯೂ ಮುಖಾತ್ ಉಪಶ್ರುತ್ಯ. ಈಗ ಸರಯೂ ನದಿ ಲೋಪಾಮುದ್ರೆಗೆ ರಾಮನ ಆಗಮನ, ಅದರ ನಿಮಿತ್ತ, ಮುಂದೆ ಸಂಭಾವಿಸಬಹುದಾದಂತಹ ಅನರ್ಥಗಳು ಇವೆಲ್ಲವನ್ನೂ ಕೂಡ ಲೋಪಾಮುದ್ರೆಗೆ ಸರಯೂ ನದಿ ತಿಳಿಸಿರ್ತಾರೆ. ಸರಯೂ ಮುಖಾತ್ ಉಪಶ್ರುತ್ಯ ಭಗವತಿ ಭಾಗೀರಥಿ ಯದೇವ ಭಗವತ್ಯಾ ಲೋಪಾಮುದ್ರಯಾ ಸ್ನೇಹಾತ್ ಆಶಂಕಿತಂ. ಈಗ ಭಾಗೀರಥಿ ದೇವಿ ಅಂದ್ರೆ ಗಂಗಾದೇವಿಯು ಕೂಡ ಈ ಸಂದರ್ಭವನ್ನೇ ಬಳಸಿಕೊಂಡು ಏನ್ ಮಾಡ್ತಾರೆ, ಸ್ನೇಹಾತ್ ಆಶಂಕಿತಂ ತದೇವ ಅಭಿಶಂಕ್ಯ ಸೀತಾ ಸಮೇತಾಂ ಕೇನಚಿತ್ ಇವ ಗೃಹಾಚಾರ ವ್ಯಪದೇಶೇನ ಗೋದಾವರಿ ಉಪಾಗತ. ಈಗ ಭಾಗೀರಥಿಯು ಕೂಡ ಈ ಸಂದರ್ಭವನ್ನೇ ಬಳಸಿಕೊಂಡು 12 ವರ್ಷದ ಹಿಂದೆ ನಾವು ಚರ್ಚೆ ಮಾಡಿದ್ವಲ್ಲ, ಲವಕುಶರಿಗೆ 12 ವರ್ಷದ ಒಂದು ಯಾವ ಶಬ್ದ ಇದೆ ಅಲ್ಲಿ, ಶಬ್ದ ಮರ್ತು ಹೋಗಿದ್ಯಾ ಅಥವಾ ಜ್ಞಾಪಕ ಇದೆಯಾ? ಏನದು ಶಬ್ದ? 12 ವರ್ಷದ ಒಂದು ಅಲ್ಲಿ ಒಂದು ಧಾರ್ಮಿಕ ವಿಧಿವಿಧಾನವನ್ನ ಹೇಳಿದ್ದಾರೆ. ನಾನು ಅದನ್ನ ಮತ್ತೊಮ್ಮೆ ನೋಡಿ ಹೇಳ್ತೇನೆ, ಈಗ ಸರಿಯಾಗಿ ಕಣ್ಣು ಬೀಳ್ತಾ ಇಲ್ಲ. ಒಂದು ರೀತಿಯ ಈ ಉಪಕರ್ಮ ಅಂದ್ರೆ ಯಜ್ಞೋಪವೀತ ಧಾರಣೆಯ ಒಂದು ಯಾಜ್ಞಿಕ ಪ್ರಕ್ರಿಯೆ ಅಥವಾ ಒಂದು ಧಾರ್ಮಿಕ ಪ್ರಕ್ರಿಯೆ ಅಂತ ಹೇಳ್ಬೋದು. ಆ ಒಂದು ನಿಮಿತ್ತವಾಗಿ ಭಗವತ್ಯ ಆ ಒಂದು ನಿಮಿತ್ತವಾಗಿ ಭಾಗೀರಥಿಯು ಸೀತೆಯನ್ನ ಈಗ ವಾಲ್ಮೀಕಿ ಆಶ್ರಮಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಸಂದರ್ಭ ನಮ್ಗೀಗ ಅರ್ಥ ಆಗಿರ್ಬೋದು. ಒಂದು ಕಡೆ ರಾಮ ಪಂಚವಟಿಯಲ್ಲಿ ಉಪಸ್ಥಿತನಾಗಿದ್ದಾನೆ. ಭಾಗೀರಥಿಯು ಕೂಡ ಸೀತೆಯನ್ನ ಲವಕುಶರ ಯಜ್ಞೋಪವೀತ ಧಾರಣಾ ಕಾರ್ಯಕ್ರಮ ಅದರ ನಿಮಿತ್ತವಾಗಿ ಸೀತೆಯನ್ನ ಕರ್ಕೊಂಡ್ ಬಂದಿದ್ದಾರೆ. ಇಬ್ರು ಕೂಡ ಒಂದೇ ಒಂದು ಪರಿಸರದಲ್ಲಿ ಇರುವಂತಹ ಸಂದರ್ಭ ಏರ್ಪಟ್ಟಿದೆ. ಈಗ ನಮ್ಮ 40 ನಿಮಿಷದ ಸಮಯ ಮುಗಿತಾ ಬಂತು. ರೀಜಾಯ್ನ್ ಆಗೋಣ, ಮುಂದೆ ಮತ್ತೆ ಚರ್ಚೆ ಮುಂದುವರಿಸಬೇಕಾಗ್ತದೆ.